ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಕೃಷ್ಣ. ಎಲ್ಲ ಹೇಗಿದ್ರಿ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಯಾವ ಬೀಚಿನಲ್ಲಿದ್ದೀನಂತ ಗೆಸ್ ಮಾಡ್ಬೋದಾ? ಕುಮಟಾದಲ್ಲಿದ್ದವರಿಗೆ ಈ ಬೀಚ್ ಯಾವುದಂತ ಈಗಾಗಲೇ ಗೊತ್ತಾಗಿರುತ್ತೆ. ಎಸ್, ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಲ್ಲಿರುವ ಹೊನ್ನಳ್ಳಿ ಬೀಚ್ ಇದು. ಸಂಜೆ ಟೈಮ್ಗಂತೂ ಫುಲ್ ರಶ್ ಆಗಿರುತ್ತೆ. ನಾನು ಸ್ವಲ್ಪ ಮೊದಲು ಬಂದೆ. ಕಾಲೇಜ್ ಡೇಸಲ್ಲಿದ್ದಾಗಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ಈಗ ಸ್ವಲ್ಪ ಲಾಂಗ್ ಗ್ಯಾಪ್ ಆಗಿದೆ. ನೋಡೋಣ ಏನೆಲ್ಲ ಚೇಂಜಸ್ ಆಗಿದೆ, ಹೇಗಿದೆ ಬೀಚ್ ಅನ್ನೋದನ್ನು. ಈ ಕಡಲ ತೀರ ನೋಡಿದ್ರೆ ನನಗೊಂದು ಸಾಂಗ್ ನೆನಪು ಬರುತ್ತೆ. ಕಡಲಂತೆ ಕಾದ ಕಣ್ಣು, ನದಿಯಂತೆ ಓಡುವ ಕನಸು, ಒಂದಾಗಿ ಒಲಿದ ಮೇಲೆ, ಒಂದಾಗಿ ಒಲಿದ ಮೇಲೆ ತೀರ ಸೇರುವ ಆಸೆ. ಈ ಸಾಂಗ್ ನೆನಪಾಯಿತು. ಓಕೆ, ನೋಡೋಣ ಏನೆಲ್ಲ ಚೇಂಜಸ್ ಆಗಿದೆ, ಹೇಗಿದೆ ಅನ್ನೋದನ್ನು ಬನ್ನಿ ನೋಡ್ತಾ ಹೋಗೋಣ. ನೀವೊಮ್ಮೆ ನಮ್ಮೂರಿಗೆ ಬರಬೇಕು. ಎಂಥ ಚಂದದ ಊರು, ಎಂಥ ಚಂದದ ಜನಗಳು. ನೀವೊಮ್ಮೆ ಬಂದರೆ ಉಂಟಲ್ಲ, ಹೋಗ್ಲಿಕ್ಕೆ ಮನಸ್ಸಾಗಲ್ಲ. ಹಾಗಿದೆ ನಮ್ಮ ಕುಮಟಾ. ಈಗ ಟಾಪ್ ಆ್ಯಂಗಲಲ್ಲಿ ಯಾವ ರೀತಿ ಇದೆ, ಹೇಗೆ ಕಾಣಿಸುತ್ತೆ ನಮ್ಮ ಹೊನ್ನಳ್ಳಿ ಬೀಚ್ ಅಂತ ಈಗ ಕಾಣಿಸ್ತೀನಿ. ಬನ್ನಿ, ಲೆಟ್ಸ್ ಗೋ. ಬನ್ನಿ ಗಾಯ್ಸ್, ಈ ಮೆಟ್ಲು ಹತ್ತೋಣ. ಓಕೆ, ಈ ಮೆಟ್ಲ ಮೇಲೆ ಟಾಪ್ ಆ್ಯಂಗಲಿಂದ ನೋಡ್ಬೋದು ಹೊನ್ನಳ್ಳಿ ಬೀಚ್. ಮೇಲ್ಗಡೆಯಿಂದ ಟಾಪ್ ಆ್ಯಂಗಲಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಈಗ ಗೊತ್ತಾಗುತ್ತೆ ನಿಮಗೆ. ಗಾಯ್ಸ್, ನೀವು ಹೊನ್ನಳ್ಳಿ ಬೀಚ್ಗೆ ಒಮ್ಮೆ ಭೇಟಿ ಕೊಡಲೇಬೇಕು. ಕುಮಟಾದಿಂದ ಬರ್ತೀರಂತ ಹೇಳಿದರೆ ಕುಮಟಾದಿಂದ ಹೊನ್ನಳ್ಳಿ ಬಸ್ ಇದೆ, 12 ರೂಪಾಯಿ ಟಿಕೆಟ್ ಇದೆ ಅಷ್ಟೇ. ಆದರೆ ಈ ಹೊನ್ನಳ್ಳಿ ಬೀಚ್ಗೆ ನೀವು ಯಾವುದೇ ರೀತಿಯ ಫೀ ಕಟ್ಟುವಂತಿಲ್ಲ, ಫ್ರೀ ಇರುತ್ತೆ. ಆರಾಮಾಗಿ ಎಂಜಾಯ್ ಮಾಡ್ಬೋದು, ಯಾವುದೇ ಸಮಸ್ಯೆ ಇಲ್ಲ. ನೀವು ಬೇರೆ ಕಡೆ ಹೋಗ್ತೀರಂತ ಹೇಳಿದ್ರೆ ಅಲ್ಲಿ ಮಾಮೂಲಾಗಿ ಫೀ ಇರುತ್ತೆ. ಬಟ್ ನಮ್ಮ ಹೊನ್ನಳ್ಳಿ ಬೀಚ್ ವಿಶೇಷತೆ ಅಂತ ಹೇಳಿದ್ರೆ ಯಾವುದೇ ಫೀ ಇಲ್ಲ, ಆರಾಮಾಗಿ ನೋಡ್ಬೋದು. ನೋಡಿ ಗಾಯ್ಸ್, ಇದು ನಮ್ಮ ಹೊನ್ನಳ್ಳಿ ಬೀಚ್. ಟಾಪ್ ಆ್ಯಂಗಲಿಂದ ಯಾವ ರೀತಿ ವ್ಯೂ ಕಾಣಿಸುತ್ತೆ ಅಂತ ನೀವು ಹೀಗೆ ಕೆಳಗೆ ನೋಡಬಹುದು. ನೀವು ಇಲ್ಲೇ ನೋಡ್ತಿದ್ದೀರಲ್ವಾ, ಅವರು ಮೀನನ್ನು ಹಿಡಿತಾ ಇದ್ದಾರೆ. ಹಾಗೆ ಆ ಕಡೆ ನೋಡಿದರೆ ಅಲ್ಲಿ ಬೋಟ್ ಕಾಣಿಸುತ್ತೆ, ಅವರು ಫಿಶ್ ಹಿಡಿತಾ ಇದ್ದಾರೆ. 3 ಬೋಟ್ಸ್ ಕಾಣಿಸುತ್ತೆ. ಸಂಜೆ ಟೈಮ್ ಫುಲ್ ಬೋಟ್, ಎಲ್ಲ ಬೋಟು ಕೂಡ ಯಾರ್ಯಾರು ಮೀನು ಹಿಡಿಯೋಕ್ಕೆ ಬೇರೆ ಬೇರೆ ಕಡೆ ಹೋಗಿದ್ರು ಅವರೆಲ್ಲರೂ ಕೂಡ ಬರ್ತಾರೆ. ಆ ವ್ಯೂ ನೋಡಲಿಕ್ಕೆ ಸೂಪರಾಗಿ ಕಾಣಿಸುತ್ತೆ. ಈಗ ನಿಮಗೆ ನಾನು ಹೇಳ್ತಾ ಇರೋದು ನಿಮಗೆ ಕೇಳಿಸುತ್ತೋ ಇಲ್ಲ, ಯಾಕಂತ ಹೇಳಿದರೆ ಗಾಳಿ ಆ ರೀತಿ ಇದೆ. ಗಾಳಿ ಜೋರಾಗಿ ರಭಸವಾಗಿ ಬರ್ತಾ ಇದೆ. ಮತ್ತು ಕಡಲ ಅಲೆಗಳ ಅಬ್ಬರ ಹೇಗೆ ಕಾಣಿಸ್ತಿದೆ, ಹೇಗೆ ಕೇಳಿಸ್ತಿದೆ ಅಂತ ಈಗ ನೀವು ನೋಡ್ತಾ ಇರ್ಬೋದು. ಇದು ನಮ್ಮ ಹೊನ್ನಳ್ಳಿ ಬೀಚ್. ನೋಡಿ ಗಾಯ್ಸ್, ಅಲ್ಲೊಂದು ಬೋಟ್ ಇದೆ, ಅವರು ಕೂಡ
ಮೀನು ಹಿಡಿತಾ ಇದ್ದಾರೆ. ಎಲ್ಲರೂ ಕೂಡ ಸಂಜೆ ಆದಮೇಲೆ ಇಲ್ಲಿ ಸಂಧಿಸುವಂಥ ಮಾರ್ಗ ಇದೆಯಲ್ಲ, ಆ ಮಾರ್ಗಕ್ಕೆ ಬರ್ತಾರೆ. ನೀವು ನೋಡ್ತಾ ಇರ್ಬೋದು, ಇದು ಹೊನ್ನಳ್ಳಿ ಬೀಚ್. ನೋಡಿ ಗಾಯ್ಸ್, ಅವರು ಹೇಗೆ ಮೀನು ಗಾಳು ಹಾಕ್ತಿದ್ದಾರೆ ಅಂತ ನೀವು ನೋಡ್ಬೋದು. ಗಾಳು ಹಾಕ್ಕೊಂಡು ಹಾಗೆ ಕೂತ್ಕೋತಾರೆ, ಮೀನು ಸಿಗುತ್ತೆ. ಅದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಬೇಕು. ಯಾಕಂತ ಹೇಳಿದ್ರೆ ಪ್ರೆಷರ್ ಹೋಗ್ತೀವಿ, ಈಗ ಮೊದಲೇ ಬಾರಿ ಹೋಗ್ತೀವಿ ಅಂತ ಹೇಳಿದ್ರೆ ಬಿ ಕೇರ್ಫುಲ್. ಯಾಕಂತ ಹೇಳಿದ್ರೆ ಅಲ್ಲಿ ಆ ಬಂಡೆಗಳ ಜಾರುವ ಲಕ್ಷಣ ಇದೆ. ಮತ್ತೇನಂತ ಹೇಳಿದ್ರೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಯಾಕಂತ ಹೇಳಿದ್ರೆ ಅದು ಸಮುದ್ರ. ಆದರೆ ಇಲ್ಲಿ ಮೀನು ಹಿಡಿತಾ ಇರೋರು ಎಕ್ಸ್ಪೀರಿಯನ್ಸ್ಡ್, ಅವ್ರಿಗೆ ಹಲವಾರು ವರ್ಷಗಳ ಕಾಲ ಮೀನು ಹಿಡಿದು ಅನುಭವ ಇದೆ. ಹಾಗಾಗಿ ಮೀನು ಹಿಡಿತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ? ಮೇಲ್ಗಡೆ ಸೂರ್ಯ, ಕೆಳಗಡೆ ಸಮುದ್ರ, ಸುತ್ತಮುತ್ತ ನೋಡ್ತಾ ಇರ್ಬೋದು ಪರಿಸರ ತುಂಬ ಚೆನ್ನಾಗಿದೆ. ಬಟ್ ನಿಮಗೆ ವಾಯ್ಸ್ ಯಾವ ರೀತಿ ಕೇಳಿಸುತ್ತೆ ಅಂತ ಈಗ ನನಗೆ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ರಭಸವಾಗಿ ಗಾಳಿ ಬೀಸ್ತಾ ಇದೆ. ಹಾಗಾಗಿ ಇಲ್ಲಿ ನನ್ನ ವಾಯ್ಸ್ ನನಗೆ ಕೇಳ್ತಿಲ್ಲ. ಯಾಕಂತ ಹೇಳಿದ್ರೆ ಈಗ ವಿಡಿಯೋ ಆದಮೇಲೆ ಗೊತ್ತಾಗತ್ತೆ ವಾಯ್ಸ್ ಹೇಗೆ ಬಂದಿದೆ, ಕ್ಲಾರಿಟಿಯಾಗಿ ಬಂದಿದೆಯಾ ಅಥವಾ ಗಾಳಿ ಸೌಂಡ್ ಇದೆಯಾ ವಾಯ್ಸಲ್ಲಿ ಅಂತ ಹೇಳಿ ಆಮೇಲೆ ಗೊತ್ತಾಗೋದು. ಬಟ್ ಕಾಣಿಸ್ತಾ ಇದ್ದೀನಿ, ನಿಮಗೆ ನೋಡ್ತಿದ್ದೀರಲ್ವಾ? ಇದುವೇ ನಮ್ಮ ಹೊನ್ನಳ್ಳಿ ಬೀಚ್. ಅಲ್ಲೊಂದು ಬೋಟ್ ಬರ್ತಾ ಇದೆ. ಸಂಜೆ ಟೈಮ್ ಬಂದರೂ ಅಂತೂ ಫುಲ್ ರಶ್ ಆಗಿರುತ್ತೆ ಈ ಜಾಗದಲ್ಲಿ.
ಮತ್ತೊಂದು ಮನವಿ ಅಂತ ಹೇಳಿದರೆ, ಇಲ್ಲಿ ಯಾರೂ ಕೂಡ ಪ್ಲಾಸ್ಟಿಕ್ ವಸ್ತು ಆಗಿರ್ಬೋದು, ಪ್ಲಾಸ್ಟಿಕ್ ಚೀಲ ಮತ್ತು ವಾಟರ್ ಬಾಟಲನ್ನು ಎಸೆಬೇಡಿ, ಡಸ್ಟ್ಬಿನ್ಗೆ ಹಾಕಬೇಕು. ಮತ್ತೇನಂತ ಹೇಳಿದರೆ, ತುತ್ತ ತುದಿಗೆ ಹೋಗಬಾರ್ದು, ಕಾಲು ಜಾರುತ್ತೆ. ಅದರಲ್ಲೂ ಈಗ ಮಳೆಗಾಲ ಇರೋದ್ರಿಂದ ಸಮಸ್ಯೆ ಇರುತ್ತೆ. ಹಾಗಾಗಿ ಅದೊಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಮತ್ತೆಲ್ಲ ಓಕೆ, ಆರಾಮಾಗಿ ಇಲ್ಲಿ ಬರ್ಬೋದು. ನೋಡಿದ್ರಲ್ವಾ ಗಾಯ್ಸ್, ಇದುವೇ ನಮ್ಮ ಹೊನ್ನಳ್ಳಿ ಬೀಚ್. ನೀವು ಕೂಡ ಒಮ್ಮೆ ಭೇಟಿ ಕೊಡಿ. ಕುಮಟಾದಿಂದ ಬಸ್ ಬರೋದಾದರೆ ಕೇವಲ 12 ರೂಪಾಯಿ ಟಿಕೆಟ್ ಇರುತ್ತೆ. ಹೊನ್ನಳ್ಳಿ ಬೀಚ್ಗೆ ಹೋಗಬೇಕು ಅಂತ ಹೇಳಿದರೆ ಕಂಡಕ್ಟ್ರೇ ಹೇಳ್ತಾರೆ. ಮತ್ತು ಬೈಕಲ್ಲೂ ಬರ್ಬೋದು, ಕಾರಲ್ಲೂ ಬರ್ಬೋದು, ಆರಾಮಾಗಿ ಬರ್ಬೋದು, ಯಾವುದೇ ರೀತಿಯ ತೊಂದರೆ ಇಲ್ಲ. ನೀವು ಇಲ್ಲಿ ಒಮ್ಮೆ ಬನ್ನಿ. ಸಂಜೆ ಟೈಮ್ ಬಂದ್ರಂತೂ ಬೆಟರು, ಆರಾಮಾಗಿ ಚಿಲ್ ಮಾಡ್ಬೋದು. ಫ್ಯಾಮಿಲಿ ಜೊತೆ ಕೂಡ ಬರ್ಬೋದು, ಸಮಸ್ಯೆ ಇಲ್ಲ. ಒಮ್ಮೆ ಭೇಟಿ ಕೊಡಿ, ಯಾವುದೇ ರೀತಿಯ ಫೀ ಇರಲ್ಲ. ಸಂಜೆ ಟೈಮಿಗೆ ಬಂದು ಈ ವ್ಯೂಸನ್ನು ನೋಡಿದರೆ ಕಳೆದು ಹೋಗ್ತೀರಾ. ಒಮ್ಮೆ ಟ್ರೈ ಮಾಡಿ. ಇದು ಇವತ್ತಿನ ವ್ಲಾಗ್ಸನ್ನು ಈಗ ಮುಗಿಸ್ತೀನಿ. ನಾಳೆ ಮತ್ತೆ ಹೊಸ ವ್ಲಾಗ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.